wait. Wait. I need a drink. ಎಣ್ಣೆ ಇದೆಯಾ? ಅಷ್ಟೇ ತಾನೆ. ಹಲೋ ಗೈಸ್, ಎಲ್ಲರೂ ಹೆಂಗಿದ್ರೆ ವೆಲ್ಕಮ್ ಟು ಶೆರಿ ಕ್ರಿಯೇಷನ್ಸ್ 27. ಸೊ ಏನಪ್ಪಾ ಅಂದ್ರೆ ಸಲಾರ್ ವಾವ್ ಮೂಮೆಂಟ್ಸ್ ಅಂತಾನೆ ಹೇಳ್ಬೋದು. ಅಷ್ಟೊಂದು ಫೈಟಿಂಗ್ ಸೀನ್ಸ್ ಅಂತೂ ಬಿರ್ರಿ ಐತೆ ಗುರು, ಬಿರ್ರಿ ಐತೆ. ಏನನ 18+ ಸೀನ್ಸ್ ಇದೆಯಾ? ಯಾಕಂದ್ರೆ ಇದು ಎ ಗ್ರೇಡ್ ಅಂತ ಕೇಳಿದ್ರೆ ನೋ 18+. ಫಸ್ಟ್ ಆಫ್ ವಿಷಯಕ್ಕೆ ಬಂದ್ರೆ ಏನೋ ಇದು ಉಗ್ರಂ ರೀಮೇಕ್ ಮಾಡಿಬಿಟ್ಟಿದ್ದಾರೆ ಅನ್ನೋ ಒಂದು ಥಾಟ್ ನನಗೆ ಬಂತಪ್ಪ. ಅದೇ ಯಾರನ್ನ ಉಗ್ರಂ ನೋಡಿಲ್ಲ ಅಂದವ್ರಿಗೆ ಫಸ್ಟ್ ಆಫ್ ಚೆನ್ನಾಗೇ ಹೋಗುತ್ತೆ. ಬಟ್ ಉಗ್ರಂ ನೋಡ್ಬಿಟ್ಟು ಯಾರನ್ನ ಹೋಗಿದ್ದಾರೆ ಅಂದರೆ ಅಂಥವ್ರು ನೋಡಿದ್ದಾರೆ ಅಂತ ಅವ್ರಿಗೆ ಉಗ್ರಂ ರೀಮೇಕ್ ಹೊಡೆದ್ಬಿಟ್ಟು ಅವರಪ್ಪ. ಮೇನಾಗೆ 3 ಕುಲುಗಳಿರುತ್ತಿದ್ರಲ್ಲಿ, ಮನ್ನಾರು, ಶೌರ್ಯಮ್ಮು, ಇನ್ನೊಂದು ಯಾವುದೋ ಇದೆ ಇದರಲ್ಲಿ. ಅದು ತಲೆ ಕಿಕ್ಕೊಳ್ಳೋದೇ ಗ್ಯಾಪ್ನ ಆಗಲ್ಲ ಇದರಲ್ಲಿ. ಸೊ ಈ 3 ಕಲೆ ಶೌರ್ಯಮ್ಮು ಮನ್ನಾರ್ ಇಸ್ ಇಂಪಾರ್ಟೆಂಟ್. ಇದೇನು ಅವರು ಸುಮ್ಮನೆ ಅನ್ಕೊಳ್ಳಿ, ಪಾರ್ಟ್ 2 ಏನೇನೋ ಇರ್ಬೋದು ಇವ್ರ ಬಗ್ಗೆ. ಬಟ್ ಇವರಿಬ್ಬರ ಮಧ್ಯೆ ಸಂಘರ್ಷವೇ ಈ ಸಲಾರ್ ಅಂತ ಹೇಳ್ಬೋದು. ಮತ್ತೆ ಒಬ್ಬ ಸ್ನೇಹಿತನಿಗೋಸ್ಕರ, ಒಬ್ಬ ತಾಯಿಗೋಸ್ಕರ ನಡೀತಕ್ಕಂಥದ್ದೇ ಈ ಒಂದು ಸೆಂಟಿಮೆಂಟ್ಸ್ ಒಂದು ಇರ್ತಕ್ಕಂಥದ್ದೇ ಈ ಸಲಾರ್ ಅಂತ ಹೇಳ್ತೀನಿ. ಇವರೆಲ್ಲ ಒಂದು 100 ಸೈನ್ಯಗಳು ಕರ್ಕೊಂಬರ್ತಾರೆ. ಬಟ್ ಏನು ವರದರಾಜ ಮನ್ನಾರ್ ಏನಿದ್ದಾನೆ, ಪ್ರಭಾಸ್ ಒಬ್ಬನ್ನೇ ಕರ್ಕೊಂಬರ್ತಾನೆ. ಅವ್ನು ಏನನ್ಸುತ್ತೆ, ಏನು ಇವನೊಬ್ಬನ್ನೇ ಕರ್ಕೊಂಬಂದಿದ್ದಾನೆ, ಯಾಕೆ ಏನು ಅಂತ ಕೇಳ್ತಾರೆ. ಇವನೊಬ್ಬನ್ನೇ ಏನು ಮಾಡ್ತಾನೆ ಇವನೊಬ್ಬ ಮೆಕ್ಯಾನಿಕ್ಕು ಅಂತ ನಮ್ಮ ಉಗ್ರಂ ಮೂವಿದಲ್ಲಿ ಕೇಳ್ತಾರೆ. ಬಟ್ ಅವ್ನು ಮಾಡೋ ಬೇರೆ ಲೆವೆಲ್. ಬಟ್ ಸೆಕೆಂಡ್ ಹಾಫಲ್ಲಿ ಒಂದು 5 ನಿಮಿಷ ಏನೋ ಕಾಣಿಸುತ್ತೆ. ಅದಾದ್ಮೇಲೆ ಎಲ್ಲ ಸಲಾರ್ ಸ್ಟೋರಿನೇ ರೀ, ಹೇಳ್ತಾ ಇದ್ದೀನಿ ಕೇಳಿ. ಬರೀ ಫಸ್ಟ್ ಹಾಫ್ ಮಾತ್ರ ರೀಮೇಕ್ ಥರ ಮಾಡಿದ್ದಾರೆ. ಫಸ್ಟ್ ಹಾಫು ಕ್ಲಿಯರ್ ಆಗಿ ಹೇಳ್ತೀನಿ ಉಗ್ರಮು. ಸೆಕೆಂಡ್ ಹಾಫಿಂದ ಇಲ್ಲ, ನಿಮಗೆ ಬೇರೆ ಎಕ್ಸ್ಪೀರಿಯೆನ್ಸು. ಮೂವಿ ಸ್ಟಾರ್ಟ್ ಆಗೋದೇ ಸೆಕೆಂಡ್ ಹಾಫಿಂದ. ಫಸ್ಟ್ ಹಾಫ್ ಎಲ್ಲ ಸುಮ್ಮನೆ ಎಲಿವೇಶನ್ಸ್ ಕೊಟ್ಕೊಂಡು ಹೋಗ್ತಾ ಇರ್ತಾನೆ. ಸ್ಟಾರ್ಟ್ ಆಗದೆ ಮೂವಿ, ನೀವು ಇಂಟ್ರೋವಲ್ಲಿಂದ ನೋಡಿದ್ರು ಕೂಡ ನಿಮ್ಮ ಮೂವಿ ಅರ್ಥ ಆಗುತ್ತೆ. ಇಂಟ್ರೋಲ್ಗಿಂತ ಮುಂದೆ ನೋಡಿದ್ರೆ ಕೂಡ ಅರ್ಥ ಆಗುತ್ತೆ. ಮತ್ತು ಒಂದು ಚಿಕ್ಕ ವಯಸ್ಸು ಸೀನ್ ಇರಬೇಕು. ನನ್ನ ಚಿಕ್ಕ ವಯಸ್ಸಲ್ಲಿ ಒಂದು ಸೀನ್ಸ್ ಇರುತ್ತೆ, ಅದು ಸ್ವಲ್ಪ ಹೊತ್ತು ಮತ್ತು ಇಂಟರ್ವಲ್ ಬ್ಯಾಂಗ್ ಇದೆ ರೀ. ಮುಖ ತೋರಿಸಲ್ಲ, ಹಂಗೆ ಫೈಟಿಂಗ್ಸು ಸೈಕ್ ಅಂತ ಹೇಳ್ತೀನಿ. ಎಲಿವೇಶನ್ ಕೊಟ್ಟಿ ಬಿಸಾಕಿದ್ದಾರೆ. ಕಟ್ಔಟ್ಗಳ ಮೇಲೆ ಕಟ್ಔಟ್ ಬಿದ್ದು ಬಿಡ್ಬೇಕು, ಹಂಗೆ ಆ ಒಂದು ಮೈಂಡ್ ಸೆಟ್ಟಲ್ಲಿ ಮಾಡಿದ್ದಾರೆ. ಸೊ ವಾಸ್ ನೈಸ್ ಅಂತ ಹೇಳ್ತೀನಿ. ಮತ್ತು ಒಂದು ಫೈಟಿಂಗ್ ಬಗ್ಗೆ ಮಾತಾಡ್ಕೋಬೇಕು. ಒಬ್ಬ ಮಗು ಇರ್ತದೆ, ಆ ಮಗುಗೋಸ್ಕರ ಟ್ರೈಬಲ್ ಇರ್ತಾರೆ. ಆ ಮಗುಗೋಸ್ಕರ ಫೈಟಿಂಗ್ ಮಾಡ್ತಾನ್ರಿ. ಏನು ಉಗ್ರಮಲ್ಲಿ ಕೂಡ ಮಗುಗೋಸ್ಕರ ಮಾಡ್ತಾನಲ್ಲಿ, ಅದೇನೋ ಅಂತ. ಬಟ್ ಇದು ಡಿಫ್ರೆಂಟ್ ಆಗಿ ಇರತ್ತೆ, ಅದು ಡಿಫ್ರೆಂಟ್. ಅಲ್ಲಿವರೆಗೂ ಏನಿದೆ ಅಲ್ಲಿವರೆಗೂ ಮಾತ್ರ ನಮ್ಗೆ ಏನಿದೆ ಉಗ್ರಂ ಥರ ಕಾಣಿಸುತ್ತೆ. ಅದಾದ್ಮೇಲೆ ಕ್ಲಿಯರ್ಲಿ ಡಿಫ್ರೆಂಟ್ ಆಗಿದೆ. ಇದು ಏನು ಹೇಳ್ತೀನಿ ಅಂದರೆ, ನಾನು ಉಗ್ರಮ್ಮ ವರ್ಷನಲ್ಲಿ ಇನ್ನೊಂದು ವರ್ಷನ್ ಬಿಟ್ಟಿರೋದು, ಉಗ್ರಮ್ಮ ವರ್ಷನಲ್ಲಿ ಇನ್ನೊಂದು ವರ್ಷನ್ ಬಿಟ್ಟಿದ್ದಾರೆ ಅಷ್ಟೇ, ಏನಿಲ್ಲ. ಸೊ ಅಲ್ಲಲ್ಲಲ್ಲೆಲ್ಲ ಹೊಡಿತಾ ಇರ್ತದೆ ಉಗ್ರಂ ಅಂತ. ಏನಿದು ಉಗ್ರಂ ಅಂತ. ಸೊ ಸೈಕ. ಮತ್ತು ಲಾಸ್ಟಲ್ಲಿ ಒಂದು ಜಾಂಬಿ ಫೈಟ್ಸ್ ಇದೆ. ಜಾಂಬಿ ಅಂದರೆ ಅವ್ರು ಡ್ರಗ್ಸ್ ಕೊಟ್ಬಿಟ್ಟಿರ್ತಾರೆ. ಅಷ್ಟು ಜನ ಅವ್ರು ಕೆಂಪು ಕಲರ್ದಲ್ಲಿ ಏನೇ ಕಡಿದ್ರು ಸಾಯ್ಸಕ್ಕ ಹೋಗ್ತಾರೆ. ಆ ಮನುಷ್ಯರನ್ನ ಕಚ್ಕೊಂಡು ತಿನ್ನೋದು ಆ ಥರ. ಆ ರಕ್ತ ಎಲ್ಲ ಸುರಿಸ್ಕೊಂಡು ಪ್ರಭಾಸ್ ಬರ್ತಾನ್ರಿ. ಮತ್ತು ಇನ್ನೊಂದು 6 ಪ್ಯಾಕ್ ತೋರಿಸ್ತಾನ್ರಿ ಲಾಸ್ಟಲ್ಲಿ, ನೀವು ನೋಡಬೇಕು 6 ಪ್ಯಾಕ್.
ಮತ್ತೆ ಪಾರ್ಟ್ 2 ಹೆಂಗೆ ಕಂಟಿನ್ಯೂ ಆಗುತ್ತೆ ಅಂತ ಕೇಳಿದ್ರೆ ನೀವು ಮೂವಿಯಲ್ಲಿ ನೋಡಿ ಸಸ್ಪೆನ್ಸ್ ಮಿಸ್ ಆಗ್ತೀರಾ ಆಯ್ತಾ. ಸಸ್ಪೆನ್ಸ್ ಮಿಸ್ ಆಗೋಗ್ತೀರಾ. ನೀವು ಮೂವಿ ಚಿತ್ರಮಂದಿರಕ್ಕೆ ಹೋಗಿ ನೋಡಿದ್ರಿಂದ ನಿಮ್ಗೆ ಅರ್ಥ ಆಗದ್ರಿ ಫಿಲಿಮು. ಆದ್ರೆ ಫಸ್ಟ್ ಹಾಫ್ ಹೇಳ್ತಾ ಇದ್ದೀನಿ ಉಗ್ರಂ ರೀಮೇಕ್. ಫಸ್ಟ್ ಹಾಫ್ ಫುಲ್ ರಿಯಲ್. ಸೆಕೆಂಡ್ ಹಾಫಿಂದಾನೇ ನಿಮ್ಮ ಮೂವಿ ಶುರು ಆಗೋದು, ಅದಂತೂ ಗ್ಯಾರಂಟಿ. ಓಕೆನಾ. ಸೆಕೆಂಡ್ ಹಾಫಿಂದ ಎಲ್ಲ ಶುರು ಆಗುತ್ತೆ. ಸೆಕೆಂಡ್ ಹಾಫ್ ಮತ್ತೆ ಇದು ಪಾರ್ಟ್ 2 ಹೆಸರು ಏನು ನಾವು ಸಲಾರ್ ಪಾರ್ಟ್ 1 ಸೀಸ್ ಫೈರ್ ಇದೆಯಲ್ಲ, ಇದು ವೋಟಿಂಗ್ ಮೇಲೆ ನಡೆಯುತ್ತೆ ಮೂವಿ. ಅಲ್ಲಿ ಒಂದು ಕಾನ್ಸಾರಲ್ಲಿ ಒಂದು ವೋಟಿಂಗ್ ಬೀಳುತ್ತೆ. ಸೊ ಅದಕ್ಕೋಸ್ಕರ ಆ ಸೀಸ್ ಫೈರ್ ಅಂತ ಇಕ್ಕಿರ್ತಾರೆ. ಆ ವೋಟಿಂಗ್ ಹೆಸರು ಇದು ಏನಪ್ಪ, ಸಲಾರ್ ಪಾರ್ಟ್ 2 ಸೌರ್ಯಾಂಗ ಪರ್ವಂ ಅಂತ ಪಾರ್ಟ್ 2 ಹೆಸರು. ಏನು ಸೀಸ್ ಫೈರ್ ಇದೆಯೋ ಅದು ಬಂದು ವೋಟಿಂಗ್, ಅದು ಹೆಸರು. ಕಾನ್ಸಾರಲ್ಲಿ ಒಂದು ವೋಟಿಂಗ್ ನಡೆಯುತ್ತೆ. ಸೊ ಅದಕ್ಕೋಸ್ಕರ ಅದು ಸೀಸ್ ಫೈರ್ ಅದಕ್ಕೆ ಇಕ್ಕಿದ್ದಾರೆ. ಸೊ ನೀವು ಚಿತ್ರಮಂದಿರಕ್ಕೆ ಹೋಗಿ ನೋಡೋವಂಥ ಗೂಸ್ ಬಾಂಬ್ಸ್ ಬರ್ಸ್ಕೊಳೋ ಅಂಥ ಮೂವಿ ಅಂತ ಮಾತ್ರ ಇಕ್ತೀನಪ್ಪ. ಫಸ್ಟ್ ಹಾಫ್ ಏನಿದೆಯೋ ಮಜಾ ಕೊಡುತ್ತೆ, ಬಟ್ ಇಲ್ಲ ಅಂತ ಹೇಳಲ್ಲ, ಬೋರ್ ಹೊಡಿಯಲ್ಲ. ಬಟ್ ಕ್ಲಿಯರಾಗಿ ಅದು ಉಗ್ರಂ ಅಂತ ಹೇಳ್ತೀನಿ. ಪಾರ್ಟ್ 2 ಇಂದ ನಿಮ್ಮ ಮೂವಿ ಶುರು ಆಗುತ್ತೆ. ಸೊ ಪಾರ್ಟ್ 2 ಇಂದ ನೋಡ್ಕೊಂಡು ಹೋಗ್ಬೋದು ಆರಾಮಕ್ಕೆ. ಸೊ 100% ವರ್ತ್ ಅನ್ಸ್ತಪ್ಪ. ನಾನು ಇಕ್ಕಿದ್ದು 300 ರೂಪಾಯಿಗೆ ಹೊರ್ತು. ಸೊ ಥ್ಯಾಂಕ್ ಯು ಗೈಸ್, ಥ್ಯಾಂಕ್ ಯು.